ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಹೈಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿದೆ ನಾನು ಏನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ಮಂತ್ರಾಲಯಕ್ಕೆ ಹೋಗಿದ್ವಿ, ಅದ್ರ ವೀಡಿಯೋ ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತಲ್ಲ, ಯಾಕೆ ನಾನು ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ನೈಟು ನಾವು ಹೊರಡ್ತಾ ಇರೋದು. ನಾವು ಥರ್ಸ್ಡೇ ನೈಟ್ ಪ್ಲಾನ್ ಮಾಡಿದ್ದು ಕ್ಯಾನ್ಸಲ್ ಆಗಿ ಮತ್ತೆ ಇವತ್ತು ಸ್ಯಾಟರ್ಡೆ ನೈಟ್ ಹೋಗ್ತಾ ಇದ್ದೀವಿ. ಎಲ್ಲರೂ ಡ್ಯೂಟಿ ಮುಗಿಸ್ಕೊ ಬಂದು ನೈಟು ಹೊರಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅದೇ ಥರ ಎಲ್ಲರೂ ಡ್ಯೂಟಿ ಮುಗಿಸ್ಕೊ ಬಂದ್ವಿ. ನೈಟ್ ಇವಾಗ ಹೊರಡೋ ಟೈಮಲ್ಲಿ ಗಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಈ ಕಾರ್ ಬಂದು ಗೌತಮಿ ಅಕ್ಕದು, ಹಂಗಾಗಿ ಗೌತಮಿ ಅಕ್ಕ ಮನೆ ಹತ್ರನೇ ಎಲ್ಲ ಹತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಶಿವಕಣ್ಣ ಶಿವನಿಗೆ ಕೊಡ್ರಿ. ಹೂವ ಈ ಕಡೆ ಗೊತ್ತಿಲ್ಲ. ಒಳಗಡೆ ಗಣೇಶನ್ ಇತ್ತ ಅಲ್ಲಿ ಇಟ್ಬಿಡು, ಅದೇ ಅಲ್ಲಿಗೆ ಹಾಕ್ಬಿಟ್ಟು. ಆ್ಯಕ್ಚುಲಿ ನಾವು 3 ಜನ ವ್ಲಾಗ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ನಾವೇ ಮಾಡೋಕ್ಕೂ ಆಗ್ತಾಯಿಲ್ಲ. ನಾವು ಮಾತಾಡುವಾಗ ಅವ್ರು ಮಾತಾಡ್ತಾರೆ, ಇಲ್ಲ ಇವ್ರು ಮಾತಾಡುವಾಗ ಅವ್ರು ಮಾತಾಡ್ತಾರೆ. ಅದೇ ಥರ ಕನ್ಫ್ಯೂಸ್ ಆಗ್ತಾಯಿದೆ. ಹಾಗಾಗಿ ನಾನೇನು ಮಾಡಿದ್ದೀನಿ ಅಂದರೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೀವಿ. ಏನು ಮಾತಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಗಾಡಿ ಸ್ಟಾರ್ಟ್ ಮಾಡಿ ಲಗೇಜ್ ಎಲ್ಲ ಎತ್ತಿಕ್ಕಿ ಹೊರಡಬೇಕು. ಬನ್ನಿ ಮತ್ತೆ ಸಿಗ್ತೀವಿ. ಬುಜ್ಜುಲು ಹಾಯ್ ಮಾಡು. ಬುಜ್ಜುಲು ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಅನ್ನು. ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತ ನೀವು ಕೂಡ ನಮ್ ಜೊತೆ ವ್ಲಾಗ್ ಅಲ್ಲಿ ನೋಡಿವ್ರಂತೆ. ಇವತ್ತು ನಮ್ ಜೊತೆ ಇದ್ದಾರೆ ನಮ್ ಶಿವ. ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿರೋದು, ಇವನು ಬರಲ್ಲ ಅನ್ಬಿಟ್ಟು ಮತ್ತೆ ಬಂದಿರೋದು. ಆಮೇಲೆ ಈ ತೆಗೆ ಮಾಡ್ತಾವಳೆ. ಟ್ರೈನಲ್ಲಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹಾಗೆ ಗೌತಮಿ ತಂಗಿ ಪಾಪು ಇತ್ತು, ಅವ್ರನ್ನ ಅಲ್ಲಿಗೆ ಬಿಟ್ಬಿಟ್ಟು ಅಲ್ಲಿಂದ ಇವಾಗ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಇಲ್ಲಿಂದ ಮತ್ತೆ ನಾವು ಯಲಹಂಕಗೆ ಹೋಗಬೇಕು. ಯಲಹಂಕದಲ್ಲಿ ಗೌತಮಿ ಅವರ ತಮ್ಮ ಇದ್ದಾರೆ, ಅವ್ರನ್ನ ಹತ್ತಿಸ್ಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಅದು ಆಟೋಮೆಟಿಕ್ ಆನ್ ಐತಕ್ಕ. ಆಲ್ಮೋಸ್ಟ್ ಎಕ್ಸಿಟ್ ಬೆಂಗಳೂರು ಎಕ್ಸಿಟ್. ಅಲ್ಲ ಊನೋ ಆಡಿ 3-4 ಸತಿ ಗೆದ್ದವ್ರೆ, ಪಾರ್ಟಿ ಕೊಡ್ತಿಲ್ಲ. ನಾನು ಏನು ಕೊಟ್ಟಿದ್ದು, ಆಮೇಲೆ ಪುಟ್ಟಿ ಎಲ್ಲಿ ಕೊಟ್ಟಿದ್ದು. ನಾವೇನ್ ವಿಡಿಯೋ ಮಾಡೋದು ಬೇಡ, ಗಂಡ ಹೆಂಡತಿ ಕ್ಯಾಮ್ರಾ ಎತ್ಕೊಂಡು ಹೋಗಲ್ಲ. ಯಾರ ಫೋನಲ್ಲಿ ವಿಡಿಯೋ ಜಾಸ್ತಿ ಐತೆ ಅಂತ ತೋರ್ಸ್ಲಾ? ಮಳೆ ಫ್ರೆಂಡ್ಸ್. ಬೀಳಿಲ್ಲ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಮಳೆ. ಮಕ್ಕಳಾರೆ ಮಳೆ ಹೊಡೆದ್ಬಿಟ್ಟೈತಿ ಇಲ್ಲಿ. ಅಲ್ಲ ಬಿಂಗೆ ಬಕೆಟ್ ಎಲ್ಲ ಇಕ್ಬಿಟ್ಟವ್ರತ್ತ ನೀರು ತುಂಬ ಹೋಯ್ತಾನೆ. ತಮಿಳ್ನಾಡು ಗಾಬರಿ ಇದೆ. ಸ್ಟ್ರೈಟ್ ಅಲ್ಲಿ ಹೊಂಟೋಗ್ಬಿಟ್ರಿ ಹೇಳ್ತೀನಿ. ಓರಿ ಇವಾಗ. ಅಲ್ಲಲ್ಲ ನಾವ್ದು ಓಮಿನಿ. ಎಷ್ಟು ಲೀಟರ್ ಬಿಡ್ಬೇಡ್ರಿ, ಹೊಡೀರಿ ಹೇಳ್ತೀನಿ. ಅಲ್ಲಿ ಮಧ್ಯ ರೋಡಲ್ಲಿ ಅಲ್ಲವ್ರೆ ಪಾಪ ರೈಟ್ ಸೈಡ್. ಅವ್ರು ಆಲ್ರೆಡಿ ನೆಂದೋಗ್ಬಿಟ್ಟು ತಲೆಗೆ ಇಟ್ಟತ್ತಿಗೆ. ಅವಾಗಲೇ ಬಿದ್ದೋದ್ರು ಅಂದೆ ಗೊತ್ತಾ. ಬನ್ನಿ ರೈಟ್ ಅಲ್ಲಿ ಬನ್ನಿ ಅಂತವ್ರೆ. ಬಟ್ ಏನಂದ್ರೆ ಇದ್ ಮಾಡಬಾರ್ದು అಷ್ಟೇ. ఆద్రు ನೋಡು ಅವ್ರಿಗೆ మండికి వస్తాను శివ. నేను చెప్తాండేది వాళ్ళకి, నేను చెప్పింది మీకేం తెలుసు. రైట్ సైడ్ చూస్తే ఇది కమ్మము అత పాస్ చేసుకొని వచ్చు కార్ತಾ. ಈ ಕಡೆ ಜಾಸ್ತಿ ಐತೆ. ಅವ್ರಿಗೆಲ್ಲ ಮಂಡಿಗೆ ಐತೆ, ಅವ್ರಿಗೆ ಮಂಡಿಗೆ ಐತಲ್ಲ. ಅವ್ರಿಗೆ ಮಂಡಿಗೆ ಐತೆ ಅಂದ್ರೆ ಅರ್ಧ ವೀಲಿಗೆ ಬರುತ್ತೆ ಇದಕ್ಕೆ. ಇಲ್ಲ ಬ್ರೋ, ವೀಲ್ ಹೊರಟೋಗುತ್ತೆ ಒಳಕ್ಕೆ. ಅಲ್ಲ ಏನಾರ ಇಳಿದ್ಬಿಟ್ಟು ನಾವು ನಡ್ಕೊಂಬತ್ತೀವಿ ಬನ್ರಿ. ಇಲ್ಲಂದ್ರೆ ಸೈಲೆನ್ಸರ್ ಕಾಲ್ ರೈಟ್ ಸೈಡ್ ಅಲ್ಲಿ ಇಲ್ಲ ಪಾಪ. ಅವ್ರು ಯಾರೋ ಎಲ್ಲ ಇಲ್ಲೊಂದ್ಸಲ ಡೋರ್ ತೆಗಿ, ಎಷ್ಟೈತೆ ನೋಡೋಣ. ವಿಂಡೋನ ತೆಗಿ. ವಿಂಡೋ ಅಲ್ಲ ಪುಟಿ, ಡೋರ್ ತೆಗಿ. ನೋಡ್ರಿ ಫ್ರೆಂಡ್ಸ್, ಇನ್ನೊಂಚೂರು ನೋಡಿ ಇದೆಲ್ಲ ನಮಗೆ. ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ನಮ್ಮ ಕಾರ್
ನಮ್ ಗಾಡಿನ ಮುಂದಕ್ಕೆ ತಳ್ದೆ ಇಲ್ಲಿ ನಿಲ್ಲಿಸ್ಬಿಟ್ಟು ಅಯ್ಯೋ ದೇವ್ರೆ, ಇದು ಊರ ಕೆರೆನ ಗೊತ್ತಾಗ್ತಾ ಇಲ್ಲ, ಊರ್ ಮಧ್ಯ ಆಕ್ಚುಲಿ. ನೋಡು ಬರ್ದಿಗೆ ನಾವು ಮಂತ್ರಾಲಯಕ್ಕೆ ಹೋಗೋ ರೂಟಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ಎಲ್ಲಿ ಅಂದರೆ ನಾವು ಬೆಂಗಳೂರು ಬಿಟ್ಟು ನಾವು ಟೀ ಕುಡಿದ್ವಿ ಗೊತ್ತಾ, ಅಲ್ಲಿ ಮಳೆ ಸ್ವಲ್ಪ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಫುಲ್ಲು ಅಂದರೆ ಫುಲ್ಲು ಮಳೆ. ನೋಡಿ ಎಷ್ಟು ಮಳೆ ಆಗಿದೆ ಅಂದರೆ ನೀರು ಫುಲ್ ತುಂಬೋಗಿದೆ. ಆದರೂ ಊರಲ್ಲಿರೋರೆಲ್ಲ ಆರಾಮಾಗಿ ಮಲಗಿದ್ದಾರೆ. ನಮಗೆ ಎಲ್ಲಿ ಹಳ್ಳ ಇರುತ್ತೋ ಕಾರ್ಗೆ ಬಿದ್ದರೆ ಭಯ ಅಂತ ಹೇಳಿ ಹೋಗ್ತಾ ಇದ್ವಿ. ಆಲ್ರೆಡಿ ಹೋಮ್ ಮಿನಿ ಮುಂದೆಗಡೆ ಕೆಟ್ಟೋಗಿ ನಿಂತ್ಕೊಬಿಡ್ತು. ಹಾಗಾಗಿ ನಾವು ನಿಂತ್ಕೊಂಡು ವೆಯ್ಟ್ ಮಾಡಿ ಇವರೆಲ್ಲ ಇಳಿದು ಹೋದ್ಮೇಲೆ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ದಾಟ್ಕೊಂಡು ಬಂದಿದ್ದು. ಹೊಲದ ಒಳಗಡೆ ಎಲ್ಲ ನೀರು ಹೋಗ್ತೈತೆ. ಇದು ಎಂತ ಮಳೆ ಬಂದಿರ್ಬೇಡ ಹೇಳ್ರಿ, ಭಯಾನಕ ಮಳೆ. ಹಿಂಗೆ ಇಲ್ಲೇ ಇಲ್ಲ ಅಂದ್ರೆ ಮಂತ್ರಾಲಯದಲ್ಲಿ ಒಳ್ಳೆ ಮಳೆ ಬಂದಿರ್ತದೆ. ಭಯಾನಕ ಮಳೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ಕತ್ಲಲ್ಲಿ ಯಾರು ಬಂದ್ರೆ ಇಲ್ಲೊಂದ್ ಕಡೆ ಇಲ್ಲೊಂದು ಸ್ವಿಮ್ಮಿಂಗ್ ಪೂಲು. ಏನಿಲ್ಲ ನಮ್ ತರ ನಿಂತ್ಕೊಂತ ಹೊಲ ರೋಡು ಎಲ್ಲ ಜಾಯಿನ್ ಆಗ್ಬಿಟ್ಟೆ. ಗೊತ್ತಿಲ್ಲ ಯಾರು ಫಾರಿನರ್ಸ್ ಬಂದ್ರು ಸತ್ರ ಅವ್ರು ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿ. ನಾವಾದ್ರೂ ಸ್ವಿಫ್ಟ್ ಅಲ್ಲಿ ಅಡ್ವೆಂಚರ್ ಮಾಡ್ತಾ ಇದೀವಿ. ಈ ಮಳೆ ಹಂದಿಡಿಯಕ್ ಹೋಗಿದ್ರ? ಹೌದಾ? ನಿಮಿಷ ಸೈಲೆಂಟ್ ಆಗಿ ಶಿವಡ ಅವಲೇನೆ ಸೋಗಡ ಫಸ್ಟ್ ದೂರದಿಂದ ನೋಡಿ ಹಳ್ಳ ತಿರ್ಗಾ ಅನ್ಕೊಂಡ್ವಿ, ಬಟ್ ನೋಡಿದ್ರೆ ಇಲ್ಲ, ಆ ಕಡೆಯಿಂದ ವೆಹಿಕಲ್ ಬರ್ತಾ ಇದೆ. ಚಿಕ್ಕ ರೋಡ್ ಈಗ ನೋಡಿದ್ರಲ್ಲ, ಈ ನೀರು ನೋಡಿ 150 ಮೀಟರ್ಸ್ ಅಷ್ಟು ದೂರ ಇತ್ತು. ಹಾಗಾಗಿ ಗಾಡಿ ಹೋಗೋಕ್ಕೆ ಆಗಲಿಲ್ಲ, ಲಾರಿನೇ ನಿಂತ್ಕೊಬಿಡ್ತು, ಹೋಗೋಕ್ಕಾಗಲ್ಲ ಅಂತೇಳಿ. ಹಾಗಾಗಿ ನಾವೇನು ಮಾಡಿದ್ವಿ, ಬಂದಿದ್ದ ರೂಟಲ್ಲಿ ಮತ್ತೆ ರಿಟರ್ನ್ ವಾಪಸ್ಸು ಹೊರಟು ಬಂದ್ವಿ. ಸುಮಾರು ಒಂದು 100 ಕಿಲೋಮೀಟರ್ ವಾಪಸ್ ಬಂದಿದ್ದೀವಿ. ಅದಕ್ಕೆ ಹೇಳಿದ ಅವಾಗ ತಿರ್ಸಿ ಹಿಂದಕ್ಕಂತ. ಅವಾಗ ಬಂದಿದ್ದು ಹಿಂಗೇನೆ. ಯಾರು ಟ್ರೈ ಮಾಡ್ತಾರ? ಗ್ಯಾಪ್ ಐತೆ, ಆರಾಮಾಗಿ ಹೋಗ್ಬೋದು. ಸ್ಪೀಡ್ ಹೊರಟೋಗ್ಬಿಡ್ಬೇಕು, ಸ್ಪೀಡ್ ಹೋಗ್ಬೇಕಷ್ಟೇ, ನಿಂತ್ಕೋಬಾರ್ದು, ಆರಾಮಾಗಿ ಹೋಗೋದಲ್ಲ. ಅದೊಂದ್ ಕಡೆ ಜಾಸ್ತಿ ವಾಪಸ್ ಬಂದಿದೀವಿ. ಈಗ ಇಲ್ಲೂ ಹೋಗಕ್ ಆಯ್ತಾ ಇಲ್ಲ. ಇಡ್ಲಿ ತರ್ತೀನಿ ಎಲ್ಲರೂ. ಇರಿ ಆಲ್ಟೋದವ್ರು ಹೋಯ್ತಾರೆ. ನೇರ್ ಗಾಡಿ ಬೇರೆ, ಆಟೋ ಅಲ್ಲ ಹೊಡಿತಾರೆ. ಕಿಲಾಡಿ ಆದ್ರೆ ಪಕ್ಕ ಹೊಡೆದ್ಬಿಡ್ಬೋದು ಅಷ್ಟೇ. ಏನಿಲ್ಲ, ಅದ್ರ ಒಂದು ಲಾರಿ ಗೀರಿ ಬಂತು ಅಂತಂದ್ರೆ ಹೊಡೆದ್ಬಿಡ್ಬೋದು ಹಿಂದಗಡೆ. ಅಣ್ಣ ಇನ್ನಾರೊಬ್ರು ಯಾರು ಬಂದ್ರು, ಬನ್ರಿ ಸ್ಟಡಿ ಬನ್ರಿ. ಆಲ್ಟೋನೇ ಇದು ಅಲ್ಲ ನೋಡಿದ್ರಲ್ಲ, ನಾವು ಈ ರೂಟಿಗೆ ಜಾಯಿನ್ ಆಗುವಾಗ ಫಸ್ಟು ಸಿಕ್ಕಿದ್ದು ನೀರು ಬ್ರಿಡ್ಜ್ ಇದೇನೆ, ಸ್ವಲ್ಪ ಕಮ್ಮಿ ಹರಿತಿತ್ತು. ರಿಟರ್ನ್ ನಾವು ಅಲ್ಲೆಲ್ಲ ದಾಟ್ಕೊಂಡು ಮತ್ತೆ ವಾಪಸ್ ಆಗಲ್ಲ ಅಂತ ವಾಪಸ್ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಉಯ್ದೈತೆ. ಹಂಗಾಗಿ ನೀರು ಫೋರ್ಸ್ ನೋಡಿ ಎಷ್ಟಿದೆ ಅಂತ. ಆ್ಯಕ್ಚುಲಿ ಹೋಗೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು ಅಂದ್ಕೊಂಡ್ವಿ. ಆದರೆ ಎಷ್ಟೊಂದು ಕಾರ್ಗಳು ಹೋದ್ಮೇಲೆ ನಮಗೂ ಹೋಗ್ಬೋದು ಅಂತ ಅನಿಸ್ತು. ಹಾಗಾಗಿ ನಾವು ಹೊರಟ್ವಿ. ಸುಮಾರು ರಾತ್ರಿ 9-10 ಗಂಟೆಯಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದು ಬೆಳಗಿನ ಜಾವವರೆಗೂ ಬರ್ತಾನೆ ಐತೆ. ಇದು ನಾವು ಹೋಗ್ತಿರೋ ಕಾರು ನೋಡಿ, ಈ ಥರ ಮುಂದೆ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ. ಸೈಡಲ್ಲೂ ವಿಡಿಯೋ ಮಾಡಿದ್ದೀನಿ ನೋಡಿ ನೀರು ಫೋರ್ಸ್ ಹೇಗಿದೆ ಅಂತ. ನನಗನ್ಸೋ ಪ್ರಕಾರ ಮಳೆ ಇಲ್ಲದೆ ಇರೋ ಟೈಮಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗೋದೇ ಬೆಸ್ಟು. ನನಗೆ ಇಷ್ಟು ವರ್ಷದಲ್ಲಿ ಎಷ್ಟೊಂದು ಸತಿ ಹೋಗಿದ್ದೀನಿ, ಫಸ್ಟ್ ಟೈಮ್ ಈ ಥರ ಮಳೇಲಿ ಸಿಗಾಕೊಂಡಿರೋದು. ಜಸ್ಟ್ 30 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು ಮಂತ್ರಾಲಯಕ್ಕೆ ರೀಚ್ ಆಗೋಕ್ಕೆ. ಬಟ್ ಮಳೆ ಬಂದು ಫೋರ್ಸ್ ಇತ್ತಲ್ಲ, ನೀರು ಫೋರ್ಸ್ ಹೋಗೋಕ್ಕಾಗ್ದಲೇ ರಿಟರ್ನ್ 100 ಕಿಲೋಮೀಟರ್ಸ್ ವಾಪಸ್ ಹೋಗ್ತಾ ಇದ್ದೀವಿ. ಇದರಲ್ಲೇ ನೋಡಿ ಎಷ್ಟು ನೀರು ಫೋರ್ಸ್ ಇದೆ ಅಂತ. ನಮ್ಮ ಥರನೇ ಸುಮಾರು ಜನ ಬಂದಿದ್ರು, ಅವರೆಲ್ಲ ಪಾಪ ವಾಪಸ್ ಹೊರಟರು. ನಾವು 6 ಗಂಟೆಗೆ ರೀಚ್ ಆಗಬೇಕಿತ್ತು ಮಂತ್ರಾಲಯ, ಬಟ್ ಇಲ್ಲೇ ಇದ್ದೀವಿ ಇನ್ನೂ ನಾವು. ಆದರೂ ಈ ಕಾರ್ ಡ್ರೈವ್ ಮಾಡ್ಕೊಬಂದ್ರೆ ಗೊತ್ತಾ, ಸಂದೀಪ್ ಅಣ್ಣಂಗೆ ರಿಯಲಿ ಥ್ಯಾಂಕ್ ಯು ಹೇಳಬೇಕು. ಅಷ್ಟು ಟಯರ್ಡ್ ಆಗಿದ್ರು, ಅವ್ರು ಡ್ಯೂಟಿ ಮುಗಿಸ್ಕೊ ಬಂದಿದ್ರು, ಆದ್ರೂ ಕಾರ್ ಓಡಿಸ್ಕೊಬಂದರು. ಆ್ಯಕ್ಚುಲಿ ನಾವು ಆ ರೂಟಲ್ಲಿ ಹೋಗೋರಿಗೆಲ್ಲ ನಮಗೆ ಯಾರ ಕೈಲಿ ಹೇಳೋಕ್ಕಾಗುತ್ತೋ ಅವ್ರಿಗೆಲ್ಲ ಹೇಳಿದ್ದೀವಿ ಈ ರೂಟಲ್ಲಿ ಹೋಗಬೇಡಿ ಅಂತ. ಸುಮಾರು ಜನ ಹೋಗಿ ವಾಪಸ್ ಬರೋ ಬದಲು ಹಂಗೆ ರಿಟರ್ನು ಟರ್ನ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಇನ್ನೂ ಮಳೆ ಸ್ವಲ್ಪ ಇಲ್ಲಿ ಪರವಾಗಿಲ್ಲ, ಸ್ವಲ್ಪ ದೂರ ಬರ್ತಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಹನಿತಿತ್ತು, ಇಲ್ಲಾಂದರೆ ಜೋರಾಗೆ ಬರ್ತಿತ್ತು. ಆ್ಯಕ್ಚುಲಿ ಇದು ಫಸ್ಟ್ ಟೈಮು ನಾವು ಹೋಗಬೇಕು. ನಾನು 1.5 ಇಯರ್ ಆಗಿತ್ತು ಮಂತ್ರಾಲಯಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಎಲ್ರಿಗೂ ಪ್ಲ್ಯಾನ್ ಮಾಡಿಸಿ ಹೊರಡೋ ಟೈಮಲ್ಲಿ
ಒನ್ ಡೇ ಕ್ಯಾನ್ಸಲ್ ಆಯಿತು, ಮತ್ತು ಇನ್ನೊಂದು ದಿನ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ಬಂದ್ವಿ ನೋಡಿ. ಆದರೂ ಈ ಥರ ಮಳೇಲಿ ಸಿಗಾಕೊಂಡ್ವಿ. ಆ್ಯಕ್ಚುಲಿ ರಾಯರ್ನ ದರ್ಶನ ಮಾಡಬೇಕು ಅಂದರೆ ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಮಗೆ ಕಾದ ಶಾಕ್ ಏನೋ ಅಂದರೆ ಇವತ್ತು ಸಿಕ್ಕಾಪಟ್ಟೆ ರಶ್ಶು. ಸಂಡೇ ರಶ್ ಇರುತ್ತೆ ಅಂತ ಗೊತ್ತಿತ್ತು, ಬಟ್ ಈ ರೇಂಜಲ್ಲಿ ರಶ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಎಲ್ಲಿ ನೋಡಿದ್ರು ನಮ್ಮ ಕರ್ನಾಟಕ ಗಾಡಿನೇ ಕಾಣಿಸ್ತಾ ಇತ್ತು. ನಾವು 6 ಗಂಟೆಗೆ ರೀಚ್ ಆಗಬೇಕಾಗಿರೋ ಮಂತ್ರಾಲಯ 8 ಗಂಟೆಗೆ ರೀಚ್ ಆಗಿದ್ದೀವಿ. ಅಲ್ಲಿ ಮಳೆ ಬಂದು ನೀರು ಜಾಸ್ತಿ ಆಗಿರೋದ್ರಿಂದ 2 ಅವರ್ಸ್ ಡಿಲೇ ಆಯಿತು. ಮಂತ್ರಾಲಯ ರೀಚ್ ಆಗಿ ಇನ್ನೇನು ರೂಮ್ ಹತ್ರ ಹೋಗೋಣ ಅಂದರೆ ಅಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಆಲ್ರೆಡಿ ಸುಮಾರು ಜನ ದರ್ಶನಕ್ಕೆ ಹೋಗ್ತಾಯಿದ್ರು. ಮಳೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಬಂದೈತೆ. ಈ ಮಳೇಲಿ ಹೇಗೆ ರೆಡಿಯಾಗಿ ಹೋಗೋದು ಅಂದ್ಕೊಂಡಿದ್ವಿ, ಬಟ್ ಹೆಂಗಾಯಿತು ಅಂದರೆ ಮಳೆ ನೋಡಿ ಯಪ್ಪ ಇವತ್ತೇ ಬರಬೇಕಿತ್ತು. ನಾವು ವೀಕ್ ಡೇಸಲ್ಲಿ ಬಂದಿದ್ರೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಅಂತಲೂ ಅನಿಸ್ತಿತ್ತು ಒಂದು ಕಡೆ. ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ, ಎಲ್ಲ ದೇವ್ರ ಲೀಲೆ ಅಂದ್ಕೊಂಡು ಕೈ ಮುಕ್ಕೊಂಡು ಜೈ ಅಂತ ರೂಮ್ ಕಡೆ ಬಂದ್ವಿ. ರೂಮ್ ಎಂಟ್ರಿ ಆಗ್ತಿದ್ದೀವಿ, ಮಳೆ ಜೋರಾಗಿ ಬಂದ್ಬಿಡ್ತು. ಕಾರ್ ಇಳಿತಿದ್ದೀವಿ, ಲಗೇಜ್ ತೊಗೊಂಡು ಅಲ್ಲೇ ದಬ ದಬ ಅಂತ ಮಳೆ ಬಂದ್ಬಿಡ್ತು. ಅಲ್ಲಿಂದ ರೂಮ್ ಒಳಗೆ ಓಡಿ ಬಂದ್ವಿ. ನೋಡಿ ಇದೇ ರೂಮು ನಾವು ಮಾಡಿರೋದು. SRS ಅಂತ ಇದು ರೂಮ್ ನೇಮ್ ಬಂದು. ಆ್ಯಕ್ಚುಲಿ ನಾವು ಆನ್ಲೈನಲ್ಲೇ ಬರ್ತಾನೆ ಬುಕ್ ಮಾಡಿಬಿಟ್ಟಿದ್ವಿ. ಗೌತಮಿಕ ಇದನ್ನೆಲ್ಲ ಬುಕ್ ಮಾಡಿದ್ದು. ಮೇಲೆ ಫೈನಲಿ ರೆಡಿ ಆಗಿದ್ದೀವಿ. ಗೌತಮಿಕ ರೆಡಿ ಆಗ್ತಾ ಇದ್ದೀನಿ, ಐಲೈನರ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ? ಎಸ್. ಒಂದು ರೂಮ್ ಬುಕ್ ಮಾಡಿದ್ದು. ಇಲ್ಲಿ ಬಂದಮೇಲೆ 2 ರೂಮ್ ತೊಗೊಂಡ್ವಿ, ಗರ್ಲ್ಸ್ಗೊಂದು ಬಾಯ್ಸ್ಗೊಂದು ಅಂತ. ಏನಕ್ಕಂದರೆ ಬೇಗ ರೆಡಿ ಆಗ್ಬೋದು, ದರ್ಶನ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ. ನಾವೆಲ್ಲ ರೆಡಿಯಾಗಿ ಒಂದಷ್ಟು ವಿಡಿಯೋ ಫೋಟೋಸ್ ಮಾಡಿಕೊಂಡು ಬಾಯ್ಸ್ ರೆಡಿಯಾಗಿದ್ದಾರೆ ಅಂತ ಹೋಗಿ ನೋಡಿದ್ರೆ ಅವರು ಕೂಡ ರೆಡಿಯಾಗಿದ್ದರು. ನಮ್ಮ ಯಜಮಾನ್ರು ಬಂದು ಅಲ್ಲೇ ಫೋಸ್ ಕೊಟ್ಟಿದ್ದಾರೆ. ನೀವು ಮಾಡ್ಬಿಡ್ರಿ, ಇರ್ರಿ ನಾನು ಮಾಡ್ತೀನಿ. ಸ್ಪೆಕ್ಸ್ ಇಲ್ಲ ಅಂದರೆ ಇವಾಗ ಬಂದಿರೋದು ವೇಸ್ಟ್ ಆಗೋಗುತ್ತೆ. ಇಲ್ಲ, ದೇವ್ರು ನೋಡಕ್ಕೆ ಹಾಕೊಳ್ಳೇಬೇಕು. ಅದನ್ನೇ ಬಂದಿರೋದು ವೇಸ್ಟ್ ಆಗೋಗುತ್ತೆ. ಆಂಟಿ ಬ್ಲೂ, ನಾನು ಗ್ರೀನು. ಇರಿ ಇಬ್ರು ಜೊತೆ ನಿಂತ್ಕೊಳ್ಳಿ. ನಾನು ಹೇಗೆ ಕಾಣ್ತಿದ್ದೀನಿ ಪುಟ್ಟಿ ವ್ಲಾಗಲ್ಲಿ ಕಮೆಂಟ್ ಮಾಡಿ. ಆಂಟಿನೂ ಸೂಪರಾಗಿ ಕಾಣಿಸ್ತಾ ಇದ್ದಾರೆ. ಆಂಟಿ ನನಗೂ ಇಷ್ಟ ಆಗಿದೆ ಈ ಕಲರ್. ಫೈನಲಿ ರೆಡಿ ಆಗಿದ್ದೀವಿ. ನಾವು ರೆಡಿಯಾಗಿ ರೂಮಿಂದ ಆಚೆ ಬರೋ ಅಷ್ಟರಲ್ಲಿ 10 ಮೇಲೆ ಆಗಿತ್ತು, 10:30 ಆಗೋಗಿತ್ತು. ಏನಕ್ಕಂದರೆ ಮಳೆ ಬರ್ತಿತ್ತು, ಹಾಗಾಗಿ ಮಳೇಲಿ ಹೋದರೆ ದರ್ಶನ ಮಾಡೋಕ್ಕೂ ಆಗೋಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೂ ಆಗೋಲ್ಲ ಅಂತೇಳಿ ಆರಾಮಾಗಿ ರೆಡಿ ಆದ್ವಿ. ಅದಲ್ದಲ್ಲೇ ನಮಗೆ ಆಂಟಿ ಮತ್ತು ಶಿವಣ್ಣ ಕಡೆಯಿಂದ VIP ದರ್ಶನ ಸಿಗುತ್ತೆ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ಆರಾಮಾಗಿ ಹೋಗೋಣ ಅಂತ ಹೇಳಿ ನಿಧಾನಕ್ಕೆ ರೆಡಿ ಆದ್ವಿ. ಇಲ್ಲೂ ನೋಡಿ ನಾವು ರೂಮಲ್ಲಿ ರೆಡಿ ಆಗ್ತಿದ್ರು ಕೂಡ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ನಿಂತ ಮೇಲೆ ರೆಡಿಯಾಗಿ ಆಚೆ ಬಂದ್ವಿ. ಒಂದಷ್ಟು ವ್ಲಾಗ್ ಮಾಡಿಕೊಂಡು ಅಲ್ಲಿಂದ ಇವಾಗ ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ. ಅಲ್ಲೋಡಿ ಸಿಗಾಕೊಂಡಿರೋ ತಾರು. ನಾನು ಗೌತಮಿಕ ಸ್ಯಾರಿ ಹಾಕೊಂಡಿದ್ವಿ ಅಂತ ಮುಂದೆಗಡೆ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡ್ವಿ. ಹಿಂದೆಗಡೆ ನಮ್ಮ ಯಜಮಾನ್ರು ಶಿವಣ್ಣ ಕೂತ್ಕೊಂಡ್ರು ಮತ್ತು ಆಂಟಿ. ಅಲ್ಲಿಂದ ಇವಾಗ ದರ್ಶನ ಮಾಡೋಣ ಅಂತ ಬಂದ್ವಿ. ಜನ ನೋಡಿ 1 ಸೆಕೆಂಡ್ ಗಾಬರಿ ಆಗೋಯ್ತು, ಅಷ್ಟು ಜನ. ಅಲ್ಲಿ ಹೂವು ತೊಗೊಬಂದಿರಲಿಲ್ಲ ಅಂತೇಳಿ ಇಲ್ಲೇ ಹೂವು ತೊಗೊಂಡು ಮುಟ್ಕೊಂಡು ಅಲ್ಲಿಂದ ಇವಾಗ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೆಂಗೆ ಜನ ಅಂದರೆ ಕೈ ಕಾಲಿಗೆ ಸಿಗ್ತಾಯಿದ್ರು ಅಷ್ಟು ಜನ. ಏನಂದರೆ ಸ್ಯಾಟರ್ಡೆ ಸಂಡೇ ಮತ್ತು ಥರ್ಸ್ಡೇ ಜನ ಇರ್ತಾರಂತೆ, ಅದು ಬಿಟ್ಟರೆ ವೀಕ್ ಡೇಸಲ್ಲಿ ಜನ ಇರಲ್ಲ. ಹಾಗಾಗಿ ನೀವು ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ಹೋಗೋದೇ ಬೆಟರು. ನಾನು ಕೂಡ ಇಷ್ಟು ವರ್ಷದಲ್ಲಿ ಸಂಡೇ ಬಂದಿರೋದು ಫಸ್ಟ್ ಟೈಮು. ಇಲ್ಲ ಬಂದಿದ್ದೀನಿ, ನಾನು ಸ್ಟಾರ್ಟಿಂಗಲ್ಲಿ ಸಂಡೇ ಬರ್ತಿದ್ದಿದ್ದು. ಆವಾಗ ಈ ಥರ ಎಲ್ಲ ಜನ ಇರ್ತಿಲ್ಲ, ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದಿತ್ತು. ಅದಲ್ದಲೆ 2-3 ಸತಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿದ್ವಿ ಒಂದು ಸತಿ ಬಂದರೆ. ಬಟ್ ಈ ಸತಿ ಆ ಥರ ಇಲ್ಲವೇ ಇಲ್ಲ. ಇಲ್ಲಿ VIP ದರ್ಶನಕ್ಕೆ ಏನೇನು ಅಂತ ವಿಚಾರಿಸ್ಕೊತಿದ್ದಾರೆ, ಫೋನಲ್ಲಿ ಮಾತಾಡಿಸ್ಬೇಕಿತ್ತು. ಹಾಗಾಗಿ ಅವ್ರ ಹತ್ರ ಮಾತಾಡಿಸಿ ಫೈನಲಿ ದೇವಸ್ಥಾನ ಒಳಗೆ ಬಂದ್ವಿ. ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ತುಂಬ ದಿನದಿಂದ ಅನ್ಕೊಂಡಿದ್ದೆ ಬರೋಕ್ಕೆ ಆಗ್ತಿರಲಿಲ್ಲ, ಬಂದು ದರ್ಶನ ಮಾಡಿದೆ. ಫೈನಲಿ 1/2 ಅವರಲ್ಲಿ ದರ್ಶನ ಆಯಿತು. ನಾರ್ಮಲ್ ಟೈಮಲ್ಲಿ 2 ಸತಿ ದರ್ಶನ ಮಾಡ್ಬೋದು, ಜನ ಇರೋದ್ರಿಂದ ಒಂದೇ ಸತಿ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಅಲ್ಲಿಂದ ಇವಾಗ ಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ. ಏನಕ್ಕಂದರೆ ಬೆಳಿಗ್ಗೆ ಟಿಫನ್ ತಿಂದಿರಲಿಲ್ಲ, ಒಂದೇ ಸತಿ ಪ್ರಸಾದ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ಬಂದು ತಿಂತಾ ಇದ್ದೀವಿ. ರೂಮು ಸ್ವಲ್ಪ ದೂರ ಇತ್ತಲ್ಲ, ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ. ನೋಡಿ ಬಿಸಿಲುಗೆ ಹೆಂಗೆ ಅಂದರೆ ನಮ್ಮ ಪದ್ಧತಿ ಯಾರಿಗೆ ಹೇಳೋಣ ಆ ಥರ ಆಗ್ಬಿಟ್ಟಿತ್ತು. ಬಿಸಿಲುಗೆ ಸರಿಗೆಲ್ಲ ಉಚ್ಕೊಂಡು ಹೋಗ್ತಾ ಇದೀವಿ, ಆದರೂ ಬಿಸಿಲು ತಡೆಯೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿತ್ತು. ಅಲ್ಲಿಂದ ಇವಾಗ ನಾವು ಮತ್ತೆ ರೂಮಿಗೆ ಬಂದಿದ್ವಿ. ಏನಕ್ಕಂದರೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ನಾವಿದ್ದಿದ್ದು ರೂಮ್ ಇದೆ ನೋಡಿ. ನೈಟು ಬೆಳಿಗ್ಗೆ ಎಲ್ಲ ಎಷ್ಟು ಮಳೆ ಇತ್ತು, ಮಧ್ಯಾಹ್ನ ಆಗ್ತಿದ್ದಂಗೆ ಅಷ್ಟೇ ಬಿಸಿಲು ಇತ್ತು. ಮಳೆ ಬಂದಿರೋದೇ ಗೊತ್ತಾಗ್ತಿರಲಿಲ್ಲ, ಆ ರೇಂಜಲ್ಲಿ ಬಿಸಿಲಿತ್ತು. ಮಂತ್ರಾಲಯದಲ್ಲಿ ಮೊದಲೇ ಬಿಸಿಲು ಜಾಸ್ತಿ, ಅದರಲ್ಲೂ ಇವತ್ತು ಸಿಕ್ಕಾಪಟ್ಟೆ ಇತ್ತು ಅಂದ್ಕೊಳ್ಳಿ. ಓಕೆ, ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡೋಣ ಅಂತೇಳಿ ಹೊರಟಿದ್ದೀವಿ. ನಾವು ಅಂದ್ಕೊಂಡಿರೋ ಟೈಮಿಂಗ್ಸ್ ಆಗಲಿಲ್ಲ, ಲೇಟಾಗಿ ಆಯಿತು ಹೊರಡೋದು.
ಹೇಗೆ ಅನಿಸ್ತು ಟ್ರಿಪ್ಪು? ಟ್ರಿಪ್ಪು ಚೆನ್ನಾಗಿತ್ತು. ಇನ್ನು ಹೊರಟ್ವಲ್ಲ, ಕರೆಕ್ಟಾಗಿ ಇಡೀ ಮೊಬೈಲ್ನ ಇಟ್ಟಿದ್ದೀನಿ. ಹೇಳು. ಬಿಸಿಲು ಹೆಂಗಿತ್ತು? ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ. ಬೆಳಿಗ್ಗೆ ಒಂದು ಫುಲ್ ಕಲರ್ ಎಲ್ಲ ಡಲ್ ಆಗಿದ್ದಾರೆ. 2 ಲೈನು ಕಡಿಮೆ ಆಗಿದೆ. ಬರ್ರಿ ಇಬ್ರು ಬೇಗ ನನ್ನ ಜೊತೆ. ಏಕೆ ಬ್ಯಾಗ್ ಎತ್ಕೋಚಿ. ಏನ್ ಮಾಡ್ತಾ ಇದೀಯ? ವಿಡಿಯೋ ಮಾಡ್ತಾ ಇದೀಯಾ? ಗೌತಮಿ ಅಕ್ಕ ಹೆಂಗೆ ಕೂತ್ಕೊಂಡು ಕಾರ್ ಹತ್ತಿ ಒಂದು ಸ್ವಲ್ಪ ದೂರ ನಿದ್ದೆ ಮಾಡ್ಕೊಂಡು ಆನ್ ದ ವೇ ಬರ್ತಾ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಹೇಳಿ ನಿಲ್ಸಿದ್ವಿ. ಊಟ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಹೋಟ್ಲಲ್ಲಿ. ಒಳಗೆ ಹೋದ್ವಿ, ಊಟ ಓಕೆ ಚೆನ್ನಾಗಿದೆ ಅಂತ ಹೇಳೋಕ್ಕಲ್ಲ, ಏನೂ ಇಲ್ಲದೆ ಇದ್ದಾಗ ಇದು ತಿನ್ಕೋಬೋದು, ಆ ಥರ ಇತ್ತು. ಮತ್ತು ವೀಡಿಯೋ ಎಲ್ಲೂ ಕಂಟಿನ್ಯೂ ಮಾಡಿಲ್ಲ, ಏನಕ್ಕಂದರೆ ತುಂಬ ಟಯರ್ಡ್ ಆಗಿದ್ವಿ ನೋಡಿ. ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಎಲ್ರಿಗೂ ಓಕೆ, ಬಾಯ್.